Very important information I wanted to pass on. ಸೊ ನೀವು ಏಕಾದಶಿ ಪ್ರಾಣಾಯಾಮಗೆ ಕೂತ್ಕೊಂಡಾಗ, ಏಕಾದಶಿ ಪ್ರಾಣಾಯಾಮ ಅಂತಲ್ಲ, ಎನಿ ಪ್ರಾಣಾಯಾಮ, ವೆನ್ ಯು ಆರ್ ಸಿಟ್ಟಿಂಗ್, ಆದಷ್ಟು ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ. ಶರೀರವನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು ಕೂತ್ಕೊಳ್ಳಿ. ಶರೀರ ಮತ್ತೆ ಮನಸ್ಸು ಶಾಂತವಾಗಿರ್ಲಿ. ಹ್ಯಾವ್ ದಟ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್, ಥ್ಯಾಂಕ್ಸ್ ಗಿವಿಂಗ್ ಟು ಪರಮಾತ್ಮ ಆ್ಯಂಡ್ ಟು ದ ಯೂನಿವರ್ಸ್. ಸಪ್ತರ್ಷಿಗಳು ಈ ಒಂದು ಪ್ರಾಣಾಯಾಮವನ್ನ ಅಥವಾ ಎಲ್ಲಾ ತರದ ಪ್ರಾಣಾಯಾಮಗಳನ್ನ ಅವರ ಮೂಲಕವೇ ನಾವು ಕಲಿತಾ ಇದ್ದೀವಿ. ಸೊ ಅವ್ರಿಗೂ ಒಂದು ಥ್ಯಾಂಕ್ ಯು, ಗ್ರಾಟಿಟ್ಯೂಡ್. ಸೊ ಸಂಪನ್ನ ಆದ ನಂತರ ಸಹ ಅವ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕಾದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಟ್ ಇಸ್. ಎಲ್ಲರಿಗೂ ಥ್ಯಾಂಕ್ ಯು ಹೇಳಲೇಬೇಕು. ಸೊ ದಿಸ್ ಇಸ್ ಒಂದು. ನಾವು ಕಮಿಂಗ್ ಆನ್ ಟು ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. ಕೆಲವರು ಹೇಳ್ತಾರೆ 5 ದಿನ ಮಾತ್ರ ಮಾಡಬೇಕಾಗ್ತದೆ ಅಂಡ್ ಆ 5 ದಿನದಲ್ಲಿ ಲಕ್ ಚೆನ್ನಾಗಿದ್ರೆ ಕರ್ಮಗಳು ವಿನಾಶ ಆಗತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಸೊ ದಿಸ್ ಇಸ್ ಫಾರ್ ದೋಸ್ ಹೂ ಡು ನಾಟ್ ನೋ ದೇರ್ ಡೇಟ್ ಆಫ್ ಬರ್ತ್. ಸೊ ಅಂತವರಿಗೆ. ಸೊ ಆಗಿದ್ದ ಪಕ್ಷದಲ್ಲಿ there are some more powerful ways. See, many methods are there karma eradication ಗೆ. One of the method is ಏಕಾದಶಿ ಪ್ರಾಣಾಯಾಮ. ಏಕಾದಶಿ ಪ್ರಾಣಾಯಾಮ ಅನ್ನೋದು ಒಂದು ಮೆಥಡ್ ಅಷ್ಟೇ ನಮ್ಮ ಕರ್ಮಗಳನ್ನ ನಾಶ ಮಾಡ್ಲಿಕ್ಕೆ. There are other methods. Murcha is there. Murcha, that is also very powerful. Okay. So other pranayamas ಇದೆ very low kind of ಕರ್ಮಗಳು ನಾಶ ಆಗ್ತದೆ. ಏಕಾದಶಿ ಪ್ರಾಣಾಯಾಮ is very powerful. Compared to all those pranayamas, Murcha pranayama ಮತ್ತೆ ಏಕಾದಶಿ pranayama are very powerful for eradication of karmas. Some say Murcha pranayama is very powerful. ಅದು immediately ಕರ್ಮಗಳು ನಾಶ ಆಗತ್ತೆ ಅಂತ. Okay, so whatever it is, ನಾವು ಯಾವಾಗಲೂ ಕರ್ಮ ಶೇಷವನ್ನ ನಾಶ ಮಾಡುವಾಗ it should be slowly and smoothly without affecting us much. Now, coming back to those who have a complaint that 5 ದಿವಸ ಮಾಡಬೇಕಾಗತ್ತೆ, ನಮಗೆ ಫುಲ್ ಸಿಗೋದಿಲ್ಲ ಅಂತ. ಪುಷ್ಪ ಅಕ್ಕ ಇದ್ದೀರಾ? ಪ್ರಭಾವತಿ ಅಕ್ಕ ಇದ್ದಾರೆ. ನಾವು ಫಾರ್ ದೆಮ್ ಯು ಸಿ ರಾಮ ಜಪ ಇದೆ. ಓಂ ಶ್ರೀರಾಮ ಜಯ ರಾಮ್ ಜೈ ಜಯ ರಾಮ್. ಇದನ್ನ 1 ನಿಮಿಷ ಹೇಳಿದ್ರೆ 1 ಗಂಟೆಯಷ್ಟು ನೀವು ಮಾಡಿರ್ತಕ್ಕಂಥ ಕರ್ಮಶೇಷ ನಾಶ ಆಗುತ್ತೆ. ಬಟ್ ಇಲ್ಲಿ ಕಂಡೀಷನ್ ಇದೆ, ನಾವು ಏನು ಪಾಪಕರ್ಮಗಳನ್ನ ವಿ ಆರ್ ಟ್ರೈಂಗ್ ಟು ಇರಾಡಿಕೇಟ್, ಅದನ್ನ ಮತ್ತೆ ಪುನಃ ರಿಪೀಟ್ ಮಾಡಲಿಕ್ಕೆ ಕೂಡದು, ಮಾಡಬಾರದು. ಸೊ ಓನ್ಲಿ ಅಂಡರ್ ಸಚ್ ಕಂಡೀಷನ್ ಎಸ್ ಪಾಪಕರ್ಮ ನಾಶ ಆಗ್ತದೆ. ಇಲ್ಲ ಅಂತಂದ್ರೆ ಅಗೇನ್ ಇಟ್ ಈಸ್ ಆಸ್ ಗುಡ್ ಆಸ್ ರಿಪೀಟೆಡ್. ಇನ್ನೊಂದಿದೆ, ಒಂದ್ಸಲ ನಮ್ಗೆ ಜ್ಞಾನ ತಿಳಿದ ಮೇಲೆ ಯಾವ ಕಾರಣಕ್ಕೋಸ್ಕರವಾಗಿ ನಾವು ಪಾಪಕರ್ಮಗಳನ್ನ ಮಾಡಬಾರ್ದು ಅಂತ, ಇವನ್ ಆಫ್ಟರ್ ನೋಯಿಂಗ್ ದಟ್ ನಾವು ಪಾಪ ಮಾಡ್ತಾ ಇದ್ರೆ ಅಥವಾ ಕರ್ಮ ಮಾಡ್ತಾ ಇದೆ, ರಾಂಗ್ ಕರ್ಮ ಮಾಡ್ತಾ ಇದ್ರೆ ನಮಗೆ 100 ಟೈಮ್ಸ್ ಅಷ್ಟು ಅದರದ್ದು ಒಂದು ಎಫೆಕ್ಟ್ ವಿ ಮೇ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಸೊ ಬಿ ಕೇರ್ಫುಲ್, ದಯವಿಟ್ಟು ಕೇರ್ಫುಲ್ ಆಗಿರಿ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಇಫ್ ಯು ಅಟರ್ ಫಾರ್ 1 minute, 1 hour ಇನ್ನಷ್ಟು ರಾಂಗ್ ಕರ್ಮಾಸ್ ಅಥವಾ ಕರ್ಮದ ಏನು ಎಫೆಕ್ಟ್ ಇದೆ ಅದು ನಾಶ ಮಾಡುತ್ತೆ. ಸೊ ಎವ್ರಿ ಡೇ 24 minutes ನೀವು ಮಾಡಿದ್ರೆ ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಸೊ ಅವಾಗ 24 ಗಂಟೆಯಲ್ಲಿ ಮಾಡಿರ್ತಕ್ಕಂಥ ಕರ್ಮಶೇಷ ಎಲ್ಲ ಏನಾಗತ್ತೆ, ಭಸ್ಮ ಆಗತ್ತೆ. ಸೊ ಇಫ್ ಯು ಆರ್ ಡೂಯಿಂಗ್ ಮೋರ್, ಇಟ್ ಇಸ್ ಹಿಂದೆ ಮಾಡಿರ್ತಕ್ಕಂಥ ಪಾಪಕರ್ಮ ಎಲ್ಲ ನಾಶ ಆಗ್ತದೆ. ಓಕೆನಾ? ಸೊ ದಿಸ್ So ಇಸ್ if you're writing Ram Ram, you can write Ram Ram, but ಇಲ್ಲಿ what is the bhavane while writing Ram Ram? So if I am thinking about my son and writing Ram Ram, yeah. okay, No, then that there will not be much effect.
So when I'm writing Ram, my focus should be on Ram, on Sri Ram only. Okay. Okay, so if that is the case, fine. Writing Om Shri Ram Jai Ram Jai Jai Ram ಅಥವಾ Ram is also good. ಪಾಪಕರ್ಮ ನಾಶ ಆಗ್ಬೇಕಂತಂದ್ರೆ important is feeling, ಭಾವನೆ. Now there is So another another doubt I had. Yeah, ma. When we are doing this Ekadasi pranayama, that reduces our karmas, no? So in case somebody took an astrological chart and check all these things won't be visible, no? Our karmas are visible if that astrologer is really a good astrologer, but past ನೋಡಿ ಏನ್ ಮಾಡ್ತೀರಾ, past ಗೊತ್ತಾಗಿ ಏನ್ ಮಾಡ್ತೀರಾ? So only past will be known in that. Yeah, past you can make out. Future is just prediction, maybe or may not be. The reason is your mind is more powerful, so you can think anyways, and you can change your forthcoming whatever the destiny is. So your mind is more powerful than the chart that you have in front of you. Okay, na? Yeah. Okay. Okay. Thank you. So you can think positive and eradicate many things. Now one more. Now there are people who ask, ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ, yeah, there are people who are struggling and suffering, but those who are not doing good deeds are enjoying in this world. For them, the answer is this: if you are doing good deeds and not complaining about those who are not doing good deeds, is not right. ನೀವು ಗುಡ್ ಡೀಡ್ಸ್ ಮಾಡ್ತಾ ಇದ್ರೆ 24/7 you do good deeds. 24/7 can you stay positive? You stay positive. 24/7 adhere to the values and the virtues and the dharma that you have stuck up to. ಅವಾಗ ಖಂಡಿತವಾಗ್ಲೂ ಒಳ್ಳೇದೇ ಆಗ್ತದೆ. ಅದೇ if a person is bad 24/7, can he be bad? Yes, if he is bad, fine. 24/7, if he is bad or he can prove that he is bad, ಆಗ್ಲೂ ಸಹ ಅವ್ರಿಗೆ ಸೆಲ್ಫ್ ರಿಯಲೈಸೇಷನ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. So you have many examples like Kamsa, Ravana. Okay, so many are there. Okay, so many are there. So many examples are there who did only and only bad things, but in the end they got darshana of Krishna. They got darshana of their Ishta Devi Devata. ಹೇಗೆ ಅಂತಂದ್ರೆ ಕೆಟ್ಟದ್ ಮಾಡಿದ್ರು 24/7 ಕೆಟ್ಟದ್ ಮಾಡ್ಲಿಕ್ಕೆ ಆಗ್ತದಾ? If you are half there and half here, you have to suffer the consequences. Remember that. ಅರ್ಧ ಅಲ್ಲಿ ಅರ್ಧ ಇಲ್ಲಿ ಮಾಡಿದ್ರೆ, ಅರ್ಧ ಗುಡ್ ಅರ್ಧ ನಾಟ್ ಗುಡ್ ಅಂದ್ರೆ you have to suffer the consequences. Okay, so there is one more powerful method I told you to eradicate. ಒಂದೊಂದು ನಿಮಿಷ ಅಲ್ಲಿ ಕೂತ್ಕೊಂಡ್ರೆ ಆ ಅವಸ್ಥೆಯಲ್ಲಿ, ಆ ಸ್ಥಿತಿಯಲ್ಲಿ ಒಂದೊಂದು ವರ್ಷದ ಪಾಪಕರ್ಮ ನಾಶ ಆಗ್ತದೆ. That is sitting in ಉಪರಾಮ್ ಸ್ಥಿತಿ in ಪರಮಧಾಮ್. ನಿರಾಕಾರಿ ಆತ್ಮನಾಗಿ, ನಿರಾಕಾರಿ ಪರಮಾತ್ಮನ ಎದುರುಗಡೆ if you sit for 1 minute, ಒಂದು ವರ್ಷದ ನಿಮ್ಮದು ಏನ್ ಪಾಪಕರ್ಮ ಇದೆ ಅದು ಭಸ್ಮ ಆಗತ್ತೆ. ಓಕೆ, ಟೋಟಲಿ ನಿರಾಕಾರಿ ಸ್ಥಿತಿಯಲ್ಲಿ, ಸೈಲೆನ್ಸ್ ಅಲ್ಲಿ ನಿರಾಕಾರಿ ಪರಮಾತ್ಮನನ್ನ ನೆನಪು ಮಾಡ್ಕೊಂಡು ಕೂತ್ಕೊಂಡ್ರೆ, ದಿಸ್ ಇಸ್ ದ ಹೈಯೆಸ್ಟ್ ಮೆಡಿಟೇಷನ್ಸ್. ಅದರಲ್ಲಿ ನೀವು ಮಾಡಿದ್ರೆ 1 minute is equivalent to 1 year. ಸೊ ಯಾವ್ದು ಈಸಿ ನೀವೇ ಚೂಸ್ ಮಾಡ್ಕೊಳ್ಳಿ. ಓಕೆ, ನಾವು ನೆಕ್ಸ್ಟ್ this morning one important discussion ಮಾಡ್ತಾ ಇದ್ವಿ. So let me just give an overview of the discussion. So some person who is not doing well is not supposed to drink water ದಿನಕ್ಕೆ 1 ಲೀಟರ್ಗಿಂತ ಜಾಸ್ತಿ ಅಥವಾ 2 ಲೀಟರ್ಗಿಂತ ಜಾಸ್ತಿ. ಯಾಕೆ ಈ ಪಾಪಕರ್ಮ ಅವರಿಗೆ ಬಂದಿದೆ? ಯಾಕೆ ಬಂದಿರಬಹುದು? ಯೋಚನೆ ಮಾಡಿ. ಈಗ ನೀವು ಮನೆಯಲ್ಲಿ those who are staying in apartment ಆಗ್ಲಿ, ಇಂಡಿವಿಜುವಲ್ ಹೌಸಸ್ ಆಗ್ಲಿ, ನೀರ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ನೀವು ಹೇಳಿ? ನೀರ್ ಬರ್ಲಿಲ್ಲ. ಓಕೆ, ಅಥವಾ ನೀರು ಪ್ಯೂರ್ ಇಲ್ಲ, ನೀರು ಹೀಟ್ ಮಾಡ್ಬೇಕು. ಸೊ ಆಲ್ವೇಸ್ ನೀವು ಏನ್ ಮಾಡ್ತೀರಾ? ಗ್ಲಾನಿ ಮಾಡ್ತಾ ಇರೋದು ನೀರಿಗೆ.
ಗಾಟ್ ಮೈ ಪಾಯಿಂಟ್? ಎಸ್ ಆರ್ ನೋ? ನೀರು ಚೆನ್ನಾಗಿಲ್ಲ, ನೀರು ಕಸಭರಿತವಾಗಿದೆ, ನೀರು ಪ್ಯೂರ್ ಇಲ್ಲ, ನೀರು ಬಿಸಿ ಮಾಡಬೇಕು. ಸೊ ನೀರಿಗೆ ನೀವು ಎಷ್ಟೊಂದು ದೋಷ ಕೊಡ್ತಾ ಇರ್ತೀರಾ? ಎಸ್ ಆರ್ ನೋ? ಮಾಡ್ತೀರಾ ಇಲ್ವೋ ಅನ್ನೋಯಿಂಗ್ಲಿ? ಮೇಲೆ ಟ್ಯಾಂಕ್ ಕ್ಲೀನ್ ಇದೆಯೋ ಇಲ್ವೋ, ಕೆಳಗಡೆ ಸಂಪ್ ಕ್ಲೀನ್ ಇದೆಯೋ ಇಲ್ವೋ, ನಾವು ಕುಡಿತಾ ಇರೋ ನೀರು ಪ್ಯೂರ್ ಇದೆಯೋ ಇಲ್ವೋ, ಡೌಟ್ಗಳು, ಸಸ್ಪಿಷನ್, ಆಲ್ ದೀಸ್ ಆರ್ sending wrong vibration to the tattva called as water. ಸೊ ನೀರಿಗೆ ನಾವು ಗ್ಲಾನಿ ಮಾಡ್ದಂಗೆ, ನೀರಿಗೆ ನಾವು ಕೆಟ್ಟ ವೈಬ್ರೇಷನ್ ಕಳಿಸ್ದಾಗೆ, ನೀರಿಗೆ ಕೆಟ್ಟ ಎನರ್ಜಿ ಕಳಿಸ್ದಾಗೆ, ಅವಾಗ ನಮ್ಗೆ ಏನಾಗತ್ತೆ, ನಮ್ಮ ದೇಹದಲ್ಲಿ 70% ನೀರಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. 66.666667% ಆಫ್ ಅವರ್ ಬಾಡಿ ಹ್ಯಾಸ್ ಫ್ಲೂಯಿಡ್ ವಾಟರ್. ಏನಾಗತ್ತೆ, ನಮ್ಮ ದೇಹಕ್ಕೆ ನಾವು ಹಾನಿ ಮಾಡ್ತಾ ಇದ್ದೀವಿ. ಪ್ರತಿ ಸಲ ನೀವು ನೀರಿಗೆ ದೋಷ ಕೊಟ್ಟಾಗ, ನೀರಿಗೆ ನೀವು ಪಾಯಿಂಟ್ ಔಟ್ ಮಾಡಿದಾಗ, ನಿಮ್ಮ ಶರೀರದಲ್ಲಿ ಇರ್ತಕ್ಕಂಥ ನೀರು ಕಲುಷಿತಗೊಳ್ಳುತ್ತಿದೆ. ನೆನಪಿಟ್ಕೊಳ್ಳಿ. ಬಿ ಕೇರ್ಫುಲ್, ಬಿ ವೆರಿ ಕೇರ್ಫುಲ್. ಓಕೆನಾ? ಸೇಮ್ ಥಿಂಗ್ ವಿತ್, ಏನಪ್ಪ ಇದು ಹಾರಿಬಲ್ ಬಿಸಿಲು ಇದೆ, ಹಾರಿಬಲ್ ಹೀಟ್ ಇದೆ. ವೈ ಯು ವಾಂಟ್ ಟು ಯೂಸ್ ದೋಸ್ ವರ್ಡ್ಸ್? ಹಾರಿಬಲ್, ಟೆರಿಬಲ್. ಡೋಂಟ್ ಯೂಸ್ ದೋಸ್ ಕ್ರಿಟಿಕಲ್ ವರ್ಡ್ಸ್. ಓಕೆ? ಟೆರಿಬಲ್ ಆಗಿ ಹೀಟ್ ಇದೆ ಅಥವಾ ಟೆರಿಬಲಿ ಇಟ್ ಈಸ್ ಹಾಟ್, ಹಾರಿಬಲಿ ಇಟ್ ಈಸ್ ಲೈಕ್ ದಿಸ್. ಡೋಂಟ್ ಯೂಸ್ ಸಚ್ ವರ್ಡ್ಸ್. ಬಿಸಿಲು, ಅಗ್ನಿಗೆ ನೀವು ಗ್ಲಾನಿ ಮಾಡ್ತಾ ಇದ್ದೀರಾ. ನೆನ್ಪಿಟ್ಕೊಳ್ಳಿ. ಏನಪ್ಪ ಇದು ಸುಂಟರ್ ಗಾಳಿ, ಜೋರಾಗಿ ಗಾಳಿ ಬರ್ತಾ ಇದೆ, ಮರ ಎಲ್ಲ ಬೀಳುತ್ತಲ್ಲ. ಅಗೇನ್ ವಾಯುವಿಗೆ ನೀವು ಗ್ಲಾನಿ ಮಾಡ್ತಾ ಇದ್ದೀರಾ. ಅವ್ರು ಹೇಳೋದು ನನಗೆ ಕೇಳಿಸಲ್ಲ. ಮತ್ತೆ ಕೆಲವರು, ಪ್ಲೀಸ್ ಫಾರ್ಗಿವ್ ಮೀ, ಕೆಲವರು ಹಸ್ಬೆಂಡ್ಸ್ ಅಥವಾ ವೈಫ್ಸ್ ಅಥವಾ ಪೇರೆಂಟ್ಸು ಅವ್ರ ಮಕ್ಕಳಿಗೆ ಎಷ್ಟು ಸಲನೋ ಕೂಗೋದು, ಕಿವಿ ಕೇಳಿಸಲ್ವಾ? ಯಾಕೆ ನೀವು ಈ ತರ ಹೇಳ್ತೀರಾ? ಡು ಯು ವಾಂಟ್ ಯುವರ್ ಚೈಲ್ಡ್ ಟು ಸಫರ್ ಫ್ರಮ್ ಸಚ್ ಕೈಂಡ್ ಆಫ್ ಇಲ್ನೆಸ್? ಕಿವಿ ಕೇಳಿಸಲ್ವಾ? ಡು ಯು ಲೈಕ್ ಯುವರ್ ಹಸ್ಬೆಂಡ್ or wife or parents or children to be deaf or dumb? ನೋ. ದಯವಿಟ್ಟು ನಿಮ್ಮ ಲವ್ಡ್ ಒನ್ಸ್ಗೆ ಎಷ್ಟು ಸಲ ಕೂಗಾಡೋದು, ಕಿವಿ ಕೇಳಿಸ್ಲಿಲ್ವಾ? ಎಷ್ಟು ಸಲ ಹೇಳೋದು, ನಿಮ್ಮ ಮನ್ಸೆಲ್ಲಿದೆ? ಎಷ್ಟು ಸಲ ಹೇಳೋದು, ನಿಮ್ ಕಿವಿಗೆ ಏನ್ ಇಟ್ಕೊಂಡಿದ್ದೀರಾ? ಇಂಥದ್ದೆಲ್ಲ ಮಾತಾಡಬೇಡಿ. ಅದು ಆಕಾಶ ತತ್ವಕ್ಕೆ ನೀವು ಗ್ಲಾನಿ ಮಾಡ್ತಾ ಇದ್ದೀರಾ. ಆಶೀರ್ವಾದ ರಾಂಗ್ ಕೊಡ್ತಾ ಇದ್ದೀರಾ ಮಕ್ಕಳಿಗೆ. ಎಷ್ಟು ಸಲ ನಾ ಹೇಳೋದು, ಕಿವಿ ಕೇಳಿಸ್ಲಿಲ್ವಾ? ಡು ಯು ಡೂ ದಟ್ ಆರ್ ನೋ? ತಿಳಿದು ತಿಳಿದೆ ಮಾಡ್ತಾ ಇದ್ದೀರೋ ಇಲ್ವೋ? ಯಾರು ಮಾಡ್ತಾ ಇಲ್ವಾ? ಆಲ್ ಆರ್ ಗುಡ್ ಗರ್ಲ್ಸ್ ಅಂಡ್ ಗುಡ್ ಬಾಯ್ಸಾ? ಕ್ಲಾಸಿನ ಅವಶ್ಯಕತೆನೇ ಇಲ್ಲಪ್ಪ, ನೀವೆಲ್ಲ ಪರ್ಫೆಕ್ಟ್ ಆಗಿದ್ರೆ. ಇಲ್ಲ ಸರ್, ಅನ್ನೋಯಿಂಗ್ಲಿ ನಾವು ಮಾಡ್ತೀವಿ ಸರ್ ಅದೆಲ್ಲ. ಅನ್ನೋಯಿಂಗ್ಲಿ ಮಾಡ್ತೀರಾ? ಎಲ್ಲಿ ಹೋದ್ರು ಶಶಿ ಅಕ್ಕ ಅಂಡ್ ಸುಜಯ ಅಕ್ಕ, ದೇವರ್ ದೇರ್ ಅಂಡ್ ಆಲ್ ಆಫ್ ಅ ಸಡನ್ ಮಾಯಾ ಆದ್ರು. ಸರ್ ಇದೀವಿ ಸರ್ ಇಲ್ಲೇ. ಓಕೆ, ಐ ವಾಸ್ ಅಬೌಟ್ ಟು ಸಿಂಗ್ ದಟ್ ಸಾಂಗ್. ಯಾವ ಸಾಂಗ್ ಹೇಳಿ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಒಳ್ಳೇದೇ ಆಯ್ತು ಬಿಡು, ಒಳ್ಳೇದೇ ಆಯ್ತು. ಓಕೆ. ಸೊ ಲೈಕ್ ದಟ್. ಸೊ ದಯವಿಟ್ಟು ಯಾವುದೇ ತತ್ವಕ್ಕೆ ಗ್ಲಾನಿ ಮಾಡಬೇಡಿ. ಓಕೆ? ಆಕಾಶ ತತ್ವ ಇಸ್ ಪರ್ಟೈನಿಂಗ್ ಟು ಹಿಯರಿಂಗ್. ಓಕೆ? ಅಗ್ನಿ ತತ್ವ ಇಸ್ ಪರ್ಟೈನಿಂಗ್ ಟು ಐಸೈಟ್, ಹೀಟ್, ಬಾಡಿ ಟೆಂಪರೇಚರ್. ವರುಣ ತತ್ವ ಇಸ್ ಪರ್ಟೈನಿಂಗ್ ಟು ನಿಮ್ಮ ಶೀತ, ನೆಗಡಿ, ಕೋಲ್ಡ್, ಫೀವರ್, ಅದಕ್ಕೆಲ್ಲ, ಮತ್ತೆ ಮನೆಗೆ ನೀರು, ಅದೆಲ್ಲ. ಓಕೆ? ಪೃಥ್ವಿ ತತ್ವ ಇಸ್ ಪರ್ಟೈನಿಂಗ್ ಟು ಯುವರ್ ಫಿಸಿಕಲ್ ಬಾಡಿ. ಏನಪ್ಪ ನನ್ನ ಕೂದಲು ಹೀಗಿದೆ, ಏನಪ್ಪ ನನ್ನ ಮುಖ ಹೀಗಿದೆ, ವಾಟ್ ಈಸ್ ದಿಸ್? ಆಲ್ ಕೆನಾಟ್ ಬಿ ಐಶ್ವರ್ಯ ರೈಸ್. ಓಕೆ? ಯಾಕಪ್ಪ ಇದು ಕೂದಲು, ಇದು ತಲೆಯಲ್ಲಿ ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿ ನೋಡ್ಕೊಳ್ಳೋದು, ಎಷ್ಟು ಕೂದಲು ಬೆಳ್ಳಗಾಗಿದೆ ಅಂತ. ವೈ ಡೋಂಟ್ ಯು ಸಿ ಸೋ ಮೆನಿ ಕೂದಲು ಕಪ್ಪಗಿರೋದು? ಈ ಬೆಳ್ಳಗಿರೋ ಕೂದಲನ್ನ ಯಾಕೆ ಹುಡುಕ್ತೀರಾ? ದ ಮೋರ್ ಯು ಫೋಕಸ್ ಆನ್ ಬೆಳ್ಳಗಿರೋ ಕೂದಲು, ದ ಮೋರ್ ಬೆಳ್ಳಗಿರೋ ಕೂದಲು ಬರುತ್ತೆ. ಇಫ್ ಯು ಫೋಕಸ್ ಆನ್ ಬ್ಲ್ಯಾಕ್ ಕೂದಲು, ದ ಮೋರ್ ಬ್ಲ್ಯಾಕ್ ಕೂದಲು ಬರುತ್ತೆ. ಯಾವ್ದು ಬೇಕು ನಿಮಗೆ, ನೀವು ಚೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ನೀವೇನ್ ಹೇಳ್ಬೇಕು, ಎಷ್ಟೊಂದು ಬ್ಲ್ಯಾಕ್ ಕೂದಲು ಇದೆಯಪ್ಪ ಅಂತ.
ಅಲ್ಲಿ ಒಂದು We just ಬೆಳ್ಳಿಗೆ accept. No, we ಬೆಳ್ಳಿಗೆ accept how what it is like. We ಯಾ accept it. ಎಸ್ ಬೆಳ್ಳಿಗಿರೋ ಕೂದಲು ಒಂದು ಕಾಣಿಸಿದ್ರೆ ಅಬ್ಬಾ ಲಕ್ಷಾಂತರ ಕೂದಲು ಕಪ್ಪಗಿದೆ ಅಂತ ಇದ್ ಮಾಡಿ. ಸೊ ದಟ್ ಫೆಲೋ ಆಲ್ಸೋ ವಿಲ್ ಬಿಕಮ್ ಬ್ಲ್ಯಾಕ್ ಇನ್ಸ್ಟೆಡ್ ಆಫ್ Yes, ದಟ್. sir. ಏನಪ್ಪ ಇದು ಇವತ್ತು 5 ಕೂದಲು ಬೆಳ್ಳಿಗಿದೆ, ನಾಳೆ 6 ಕೂದಲು ಆಗತ್ತಾ ಅಂತ ಇದ್ ಮಾಡಿದ್ರೆ ಖಂಡಿತ ಆಗತ್ತೆ. ಸೊ ದಟ್ ಈಸ್ ಅಗೇನ್ ದೋಷ ಟು ಪೃಥ್ವಿ. ಏನಪ್ಪ ಇದು ಶರೀರ ಹೀಗಿದೆ, ಏನಪ್ಪ ಇದು ನೀರು ಕುಡಿದ್ರೆ ಇದು ಕೆಲವರು ಹೇಳ್ತಾರಲ್ಲ ಏನಾದ್ರು ತಿಂದ್ರೆ ಜೀರ್ಣ ಆಗೋದಿಲ್ಲ. ದಟ್ ಈಸ್ ಪೃಥ್ವಿ ತತ್ವಕ್ಕೆ ವಿ ಆರ್ ಗಿವಿಂಗ್ ಗ್ಲಾನಿ. ಸೊ ಪೃಥ್ವಿ ಆಯ್ತು, ಆಪಸ್ ಆಯ್ತು, ತೇಜಸ್ ಆಯ್ತು, ವಾಯುನು ಆಯ್ತು, ಆಕಾಶ ಆಯ್ತು. ಸೊ ಆಲ್ ದ 5 ತತ್ವಾಸ್ ಬಿ ಕೇರ್ಫುಲ್, ಗ್ಲಾನಿ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? Yes, sir. ದಯವಿಟ್ಟು. Yes, sir. Okay, so this is very important. I thought it is important, so I pushed it in. Okay, na? That's Yes, very sir. nice. ಸರ್ ಓಂಕಾರ ಹೇಳೋದು ಮತ್ತೆ ಶ್ರೀರಾಮ್ ಜಯರಾಮ್ ಹೇಳೋದು ಎರಡು ಲೈಕ್ ಈಕ್ವಲ್ ಎಫೆಕ್ಟ್ ಇರುತ್ತೆ ಹೇಗೆ ಸರ್? Omkara is trying to realize myself. Om means I am. I am. I am. So one fine day we will search for that, who that I is. Okay, so adikoskara Om. Om means I am. Om has over 100 meanings. Om means Paramatmano agate. Om means ಅದರಲ್ಲಿ 3 ಅಕಾರ ಉಕಾರ ಮಕಾರ ಮಿಶ್ರಣ ಇದೆ. ಸೊ ಜಾಗೃತ್ ಸ್ವಪ್ನ ಸುಷುಪ್ತಿನೂ ಆಗತ್ತೆ. ಓಂ ಮೀನ್ಸ್ ಬ್ರಹ್ಮ ವಿಷ್ಣು ಶಂಕರನೂ ಆಗತ್ತೆ. ಓಂ ಮೀನ್ಸ್ ದ 3 ಸ್ಟೇಟ್ಸ್ ಆಗತ್ತೆ, ಸತೋ ರಜೋ ತಮೋ. ಓಕೆ, ಓಂ ಹ್ಯಾಸ್ ಮೆನಿ ಮೀನಿಂಗ್ಸ್ ದೇವ್ರೆ. ಓಕೆ, ಸೊ ಓಂ ನಾವು ಅಟ್ಟರ್ ಮಾಡಿದಾಗ, ಸೊ ಹೂ ಎಮ್ ಐ, ಹೂ ಎಮ್ ಐ, ಹೂ ಎಮ್ ಐ, ನಾನು ನನಗೆ ಹೇಳ್ಕೊಳ್ತಾ ಇದ್ದೀನಿ ನಾನು ಯಾರು ಅಂತ. ಓಕೆ,